ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೆಳೆಯರೇ, ರಿಲೇಷನ್ಶಿಪ್ ಮಾಡೋದಕ್ಕೆ ಮಾಲಾಶ್ರೀ ಅವರು ನಮಗೆ ಒಂದು ಡೀಟೇಲ್ಸ್ಗಳನ್ನು ಕಳಿಸಿರ್ತಾರೆ. ರಿಲೇಷನ್ಶಿಪ್ ಅಂದರೆ ಒಂದು ಮದುವೆ ಆಗುವಂಥ ಸಂಬಂಧನೂ ಹೌದು, ಫ್ರೆಂಡ್ಶಿಪ್ ಮಾಡುವಂಥ ಸಂಬಂಧನೂ ಹೌದು. ಆನ್ಲೈನಲ್ಲೇ ಹುಡುಕಾಟ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನೆನ್ನೆ ಬಂದುಬಿಟ್ಟು ಒಬ್ಬರಿಗೆ ನನಗೆ ಮದುವೆ ಆಗೋದಕ್ಕೆ ಹುಡುಗ ತಿಳಿಸಿ ನನಗೆ ಯಾರೂ ಕೂಡ ಒಪ್ಕೊಳ್ತಿಲ್ಲ, ಕಪ್ಪಿದ್ದೇನೆ ಅಂತ ಹೇಳಿದರು. ಆಲ್ರೆಡಿ ಅವ್ರಿಗೆ ಸಿಕ್ಕಿದ್ದಾರೆ ನೋಡಿ ಸ್ನೇಹಿತರೆ ನೆನ್ನೆ. ಇವತ್ತು ಇವರಿಗೆ ಒಬ್ಬ ಹುಡುಗ ಹುಡುಕಾಡೋದು ನಮ್ಮ ಒಂದು ಕರ್ತವ್ಯ. ಇವರ ಇನ್ಫಾರ್ಮೇಷನ್ ಹೇಳ್ತೇನೆ. ನೀವೇನಾದರೂ ಸಿಂಗಲ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೆಸರು ಮಾಲಾಶ್ರೀ, ಇರೋದು ಹುಬ್ಳಿನಲ್ಲಿ. ಶೋರೂಮ್ ಒಂದರಲ್ಲಿ ಕೆಲಸ ಮಾಡ್ತಿದ್ದೇನೆ. ಒಳ್ಳೆಯ ಒಂದು ಸಂಬಳ ಕೂಡ ಪಡಿತಿದ್ದೇನೆ. ಸುಮಾರು 3 ವರ್ಷಗಳಿಂದ ಒಂಟಿತನ ನನಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಒಬ್ಬ ಜೊತೆಗಾರನ ಅವಶ್ಯಕತೆ ಇದೆ ನನಗೆ ಅಂತ ಇವರು ಲಕ್ಷಣವಾಗಿರ್ತಕ್ಕಂಥ ಮಾಲಾಶ್ರೀ ಅವರು ನೋಡ್ಕೊಳ್ತಿದ್ರೆ, ಮುದ್ದಾಗಿ ಬಿಳಿಯ ಬಣ್ಣ ಹೊಂದಿರತಕ್ಕಂಥ ಇವರು ಪ್ರಸ್ತುತ ಸಿಂಗಲ್ ಆಗಿ ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿರೋದು. ನನ್ನ ಅಪ್ಪ ಅಮ್ಮ 2 ಜನ ಅಣ್ಣದರಿದ್ದಾರೆ. ನಾನು ಬಂದ್ಬಿಟ್ಟು ಒಬ್ಬಳೇ ಹೆಣ್ಣು ಮಗಳು. ಒಟ್ಟಿನಲ್ಲಿ ನಮ್ಮ ತಂದೆ ತಾಯಿಯರಿಗೆ 3 ಜನ ಮಕ್ಕಳು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ರಿಲೇಷನ್ಶಿಪ್ ಮಾಡುವಂಥ ಹುಡುಗ ಯಾವ ರೀತಿ ಇರಬೇಕು ಅದು ಇಂಪಾರ್ಟೆಂಟ್ ಅಲ್ವಾ? ಬರೀ ಇವರ ಇನ್ಫಾರ್ಮೇಷನ್ ತೊಗೊಂಡು ಏನು ಮಾಡೋದು ಅದು ಕೂಡ ನೋಡ್ಕೊಂಬರೋಣ ಬನ್ನಿ. ಸೊ ಫೋಟೋ ನೋಡ್ಕೊಂಡು ಬಿಡಿ ಗೆಳೆಯರೆ. ಇಲ್ಲಿ ನೋಡ್ತಿದ್ರಲ್ವಾ, ಇದು ರಿಲೇಷನ್ಶಿಪ್ ಮಾಡುವಂಥ ಹುಡುಗನ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್. ನನ್ನ ಒಂದು ಜೊತೆಗೆ ಸಂಬಂಧ ಬೆಳೆಸೋ ಹುಡುಗ ಫ್ರೆಶ್ ಆಗಿರಬೇಕು. ಅಂದರೆ ಇದುವರೆಗೂ ಯಾವುದೇ ಹುಡುಗಿಯರ ಜೊತೆ ಚಟ ಆಗಿರಲಿ ಮತ್ತು ಕಾಮದ ದಾಹ ಆಗಿರಲಿ ಏನು ಕೂಡ ತೀರಿಸ್ಕೊಂಡಿರಬಾರ್ದು. ಫ್ರೆಶ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ನೋಡೋಕ್ಕೂ ಕೂಡ ತೆಳ್ಳಗೆ ಇರಲಿ, ಬಟ್ ಕಪ್ಪು ಬಣ್ಣ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಟ್ ದಪ್ಪ ಇದ್ದರೆ ನನ್ನ ಕೈಯಲ್ಲಿ ಆಗಲ್ಲ ಗುರು, ತೆಳ್ಳಗೆ ಇರಲಿ ಅಂತ ಹೇಳಿದ್ದಾರೆ. ದಿನಕ್ಕೆ 2 ಸಲ ಅಂತರೂ ನನಗೆ ಮಾಡಲೇಬೇಕು. ನೀವು ನಿಮ್ಮ ಹತ್ರ ಬರ್ತೀನಿ, ನಾನು ಮದುವೆಗೂ ಮುನ್ನ ಬರ್ತೀನಿ. ಮದುವೆ ಆದ ನಂತರ ಡೈಲಿ 2-3 ಸಲ ಮಾಡಬೇಡಿ. ಆ್ಯಂಡ್ ಮದುವೆಗೂ ಮುನ್ನ 2 ಸಲ ದಿನಾಲೂ ನನಗೆ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನಗೆ ಮಾಡುವಾಗ ನೀವು ಸಾಕು, ನನಗೆ ಸುಸ್ತಾಗ್ತಿದೆ ಅಂತ ಹೇಳೋ ಹಾಗಿಲ್ಲ. ಏನಿಲ್ಲ ಅಂತಂದರೂ ದಿನಕ್ಕೆ ಒಂದು ರೌಂಡಲ್ಲಿ 4ರಿಂದ 5 ಶಾಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವರು ವೀಡಿಯೋಸು ಆ ರೀತಿ ವೀಡಿಯೋಸ್ ನೋಡೋದು ಜಾಸ್ತಿ. ಕೆಲಸ ಮಾಡಿಬಿಟ್ಟು ಸಾಕಾದಾಗ ಈ ರೀತಿ ನೀವು ಅವ್ರಿಗೆ ಸುಖ ಕೊಟ್ಟರೆ ಎಲ್ಲನೂ ಸ್ಟ್ರೆಸ್ ಹೋಗುತ್ತೆ ಅಂತ ಒಂದು ಐಡಿಯಾ ಇದೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಸುಖ ಕೊಡುವಂಥ ಹುಡುಗ ನೀವೇನಾದರೂ ಆಗಿದ್ದರೆ ಬೇಗ ನಿಮ್ಮ ಹೆಸರು, ನಿಮ್ಮ ಊರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಪ್ರಸ್ತುತ ಅವರೇ ಖುದ್ದಾಗಿ ಚೆಕ್ ಮಾಡಿ, ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ. ಸೊ ನೋಡಿ, ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಕಮೆಂಟ್ ಮಾಡಿ. ಅದು ನೀವು ಇಷ್ಟ ಆಗಿರ್ಬೋದು ಅಥವಾ ಇನ್ನೊಬ್ಬ ಕೂಡ ಇಷ್ಟ ಆಗ್ಬೋದು, ಬಟ್ ಒಬ್ಬನಿಗೆ ಮಾತ್ರ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದವರ ಇನ್ಫಾರ್ಮೇಷನ್ ಆಗಿತ್ತು. ಇನ್ನೂ ಬಂದುಬಿಟ್ಟು ಈ ಕಡೆ ಬರೋಣ ಬನ್ನಿ. ಸ್ನೇಹಿತರೆ, ಇದು ಬಂದುಬಿಟ್ಟು ಅನ್ಕಂಫರ್ಟೇಬಲ್ ಥರ್ಡ್ ಸೆರೆಮನಿ X1 ಕಾರ್ ಅಂತಂದ್ಬಿಟ್ಟು ನೋಡ್ತಿದ್ದೀರಲ್ಲ, ಬ್ಲ್ಯಾಕ್ ಕಲರ್ ಕಾರ್ ಸ್ನೇಹಿತರೆ. ಸ್ವಂತದಿದೆ ಬ್ಲ್ಯಾಕ್ ಕಲರ್ ಕಾರು ಅವ್ರ ಹತ್ರ. ಅವರ 2 ಜನ ಅಣ್ಣಂದ್ರೆ ಏನಿದ್ರೆ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾರು ತಂಗಿಗೆ ಇರಲಿ, ಅವಳು ಕೆಲಸಕ್ಕೆ ಅಂತ ಹೋಗಿ ಬರ್ತಾಳೆ ಶೋರೂಮ್ಗೆ ಅಂತಂದ್ಬಿಟ್ಟು. ಸೊ ಪ್ರಸ್ತುತ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಒಬ್ಬ ಡ್ರೈವರ್ನ ಕಳಿಸ್ಕೊಳ್ತಾರೆ ಪಿಕಪ್ ಮಾಡೋಕ್ಕೆ, ಪಿಕಪ್ ಆ್ಯಂಡ್ ಡ್ರೈವ್. ಸೊ ಪ್ರಸ್ತುತ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬರಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಕಾರ್ ನೋಡಿ ಸ್ನೇಹಿತರೆ. ಆ್ಯಂಡ್ ಜನರೇಷನ್ X1 ಈಸ್ ದ ಬೆಗ್ಗರ್, ಮೋರ್ ಮಾಡಲಿಂಗ್ ಆ್ಯಂಡ್ ದ more handsome than before. It is an crowd dimension and extraordinary car ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಬಿಗರ್ ದೆನ್ ಆ್ಯಂಡ್ ಕಾರ್ ಫ್ಲೈಸ್ ದೆನ್ ಡೋರಸ್ ಕೂಡ ಬಿಗ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದರ ಡೋರ್ಸ್ ಏನು ನೋಡಿದರೆ ಈ ಕಡೆ ಫ್ರಂಟ್ ಸೈಡು, ಈ ಸೈಡ್ 2 ಇದೆ, ಆ ಕಡೆ ಕೂಡ 2 ಇದೆ. ಒಟ್ಟಿನಲ್ಲಿ ಬೆಗ್ಗರ್ ಫ್ರಂಟ್ ಅಂತ ಇದೆ ಸ್ನೇಹಿತರೆ. ಪ್ರಸ್ತುತ ಈ ಒಂದು ಗ್ಲಾಸಸ್ ಕೂಡ 6.8 ಇಂಚಸ್ ಗ್ಲಾಸ್ ಕೂಡ ಇದೆ. ಮಾಡಲಿಂಗಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಲ್ಯಾಕ್ ಕಲರಲ್ಲಿ 100% ಜೆನ್ಯೂನ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೀವು ಕೂಡ. ಸೊ ನೀವು ಅವ್ರನ್ನ ಮದುವೆ ಆಗ್ತೀರಾ ಅಂದರೆ ಈ ಒಂದು ಕಾರನ್ನು ಕೂಡ ನಿಮ್ಮ ಜೊತೆಗೇ ಫ್ರೀಯಾಗಿ ಸಿಗುತ್ತೆ. ಬಟ್ ಅವ್ರಿಗೆ ನೀವು ಇಷ್ಟ ಆಗಬೇಕು. ಸೊ ಇಷ್ಟ ಆಗಬೇಕು ಅಂದರೆ ಚೆಂದಾಗಿ ಒಂದು ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ. ಸೊ ನಾನು ನಿಮಗೆ ಇಷ್ಟಪಡ್ತೇನೆ, ಯಾವ ರೀತಿಯಲ್ಲಿ ಕೂಡ ನೀವು ಹೇಳಿದ್ರೆ ಅದೇ ರೀತಿಯಲ್ಲಿ ಮಾಡ್ತೇನೆ ಅಂತ ಕೇಳಬೇಕು. ಇನ್ನು ಒಳಗಡೆ ಫ್ಯೂಚರ್ಸ್ ನೋಡಿ ಎಷ್ಟೊಂದು ಸ್ಮೂತಾಗಿದೆ. ಯಾವನೇ ಒಬ್ಬರು ಟೆನ್ಷನಲ್ಲಿ ಬಂದು ಕೂತ್ಕೊಂಡ್ರೆ ಇಲ್ಲಿ ಸಾಂಗ್ ಬಟನ್ ಏನಿದೆ, ಇದನ್ನು ಸಾಂಗ್ನ ಅಷ್ಟೇ ಲೈಟಾಗಿ ಅಪ್ಲೈ ಮಾಡಿಬಿಟ್ಟು ಸಾಂಗ್ ಕೇಳ್ತಾ ಲಾಂಗ್ ಡ್ರೈವ್ 100 ಸ್ಪೀಡಲ್ಲಿ ಹೋಗ್ಬೋದು ಸ್ನೇಹಿತರೆ. ಸೊ ಏನೂ ಕೂಡ ಪ್ರಾಬ್ಲಮ್ಮೇ ಆಗೋಲ್ಲ. ವಿತ್ AC ಕೂಡ ಆನ್ ಮಾಡ್ಕೊಳ್ಬೋದು. ಬೇಡ ಅಂತಂದರೆ ಗ್ಲಾಸಸ್ ಕೂಡ ಕಂಟ್ರೋಲ್ ಗ್ಲಾಸಸ್ ಅಂತಂದ್ಬಿಟ್ಟು ಓಲ್ಡ್ ಮಾಡಲಲ್ಲಿದೆ. ಕಾರು ಕೂಡ ಓಲ್ಡ್ ಮಾಡಲೇ. ಇದರ ಇಂಜಿನ್ ಬಂದುಬಿಟ್ಟು ಫ್ರೆಶ್ ಇಂಜಿನ್ 156 ಇಂಜಿನ್ ಇದೆ. ಆ್ಯಂಡ್ CC ಬಂದುಬಿಟ್ಟು 1334 ಅಂತ ಇದೆ ಸ್ನೇಹಿತರೆ. ಇದರ ಒಂದು CC ಬಂದುಬಿಟ್ಟು ಚೆನ್ನಾಗಿದೆ. ಸೊ ಮಾಡರ್ನ್ ಈಗಿನ ಒಂದು ಜನರೇಷನ್ ಲುಕ್ಕಲ್ಲಿ ಈ ರೀತಿಯ ಓಲ್ಡ್ ಮಾಡೆಲ್ ಕಾರ್ಗಳು ಕಡಿಮೆ ಫ್ಯೂಚರಲ್ಲಿ ಇದೆ ಸ್ನೇಹಿತರೆ. ನಿಮಗೆ ಇದು ಇಷ್ಟ ಆಗಿದ್ದರೆ, ಜೊತೆಗೆ ಅವರು ನಿಮಗೆ ಇಷ್ಟ ಆಗಿದ್ದರೆ ಅವರೇ ಹೇಳಿದಾಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ತಿಳಿಸಿ ಅಂತ ಹೇಳ್ತಾ
ಮತ್ತೆ ಯಾರಾದರೂ ಹೊಸ ಪ್ರೊಫೈಲ್ ಕಳಿಸಿದರೆ ಫಸ್ಟ್ಗೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೀವು ತಪ್ಪದೇ ನೋಡಿ ಅಂತ ಹೇಳ್ತಾ ನಮಸ್ತೆ, ಟೇಕ್ ಕೇರ್, ಬಾಯ್.